ನಾನು ಹೇಳ್ತಾ ಇದ್ದೆ ಜಾತಿ ಜನಗಣತಿಯ ಸರ್ವೆ ನಡೀತಾ ಇದೆ ಅಂತ. ಅಲ್ಲ, ಇದು ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸರ್ವೆ ಆಗ್ತಾ ಇದೆ ಅಂತೇಳಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಿದ್ದು. ಈಗ ಅದು ಸೆಪ್ಟೆಂಬರ್ 22ನೇ ತಾರೀಕು ಶುರುವಾಗಿತ್ತಲ್ವಾ, ನಾಳೆ ಡೆಡ್ಲೈನು. ಬಟ್ ಬೆಂಗಳೂರಿನಲ್ಲಿ ನೋಡಿದ್ರೆ 50% ದಾಟಿಲ್ಲ ಇನ್ನ. ಈ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಗೆ ನಾಳೆಯೇ ಡೆಡ್ಲೈನ್, ಲಾಸ್ಟ್ ಡೇ. ಒಟ್ಟು 16 ದಿನಗಳ ಟಾರ್ಗೆಟ್ ಕೊಟ್ಟಿತ್ತು ಸಿದ್ದರಾಮಯ್ಯನವರ ಸರ್ಕಾರ. ಆದರೆ ಎಷ್ಟು ಗೊಂದಲ, ಬೆರಳೆಣಿಕೆ ಅಷ್ಟಲ್ಲ, ಹಲವು ಗೊಂದಲಗಳಿತ್ತು. ಅದರ ನಡುವೆಯೇ ಜಾತಿ ಗಣತಿ ಶುರುವಾಯಿತು, ಮುಗಿಯೋ ಹಂತಕ್ಕೆ ಬಂದಿದೆ. ಜಾತಿ ಗಣತಿ ಸಮೀಕ್ಷಾ ಅವಧಿ ವಿಸ್ತರಣೆ ಆಗುತ್ತಾ ಇಲ್ವಾ ಅದು ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ. ಅವಧಿ ವಿಸ್ತರಿಸುವುದಕ್ಕೆ ಹಿಂದುಳಿದ ವರ್ಗಗಳ ಆಯೋಗದ ಮನವಿ ಕೂಡ ಮಾಡಿಕೊಳ್ಳಲಾಗಿದೆ. ಈಗ ನಾಳೆ ಜಾತಿ ಗಣತಿ ಸಮೀಕ್ಷೆ ಮುಗಿಯೋ ವಿಶ್ವಾಸದಲ್ಲಿ ಸರ್ಕಾರ ಇದ್ದಂತೆ ಕಾಣಿಸ್ತಾ ಇದೆ. ನೋಡೋಣ, ನಾಳೆ ಸಂಜೆ ತನಕ ಟೈಮ್ ಇದೆಯಲ್ಲ, ನೋಡೋಣ ಬಿಡಿ ಆಮೇಲೆ ಅಂತ ಸಿದ್ದರಾಮಯ್ಯನವರು ಹೇಳಿದಾರಂತೆ. ನಾಳೆ ಡೆಡ್ಲೈನ್ ಇರೋದು, ನಾಳೆ ಸಂಜೆ ತನಕ ನೋಡೋಣ. ಇನ್ನ ಇದೆ ಕೆಲಸ ಬಾಕಿ ಉಳ್ಕೊಂಡಿದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಗಿದೆ. ಇನ್ನು ಸ್ವಲ್ಪ ಅಷ್ಟೇ ಬಾಕಿ ಉಳ್ಕೊಂಡಿರೋದು, ಸ್ವಲ್ಪ ಮನೆಗಳನ್ನಷ್ಟೇ ಸರ್ವೆ ಮಾಡಬೇಕಾಗಿರೋದು. ಆದರೆ ಬೆಂಗಳೂರಿನಲ್ಲಿ ನಾನು ಹೇಳಿದ್ನಲ್ಲ ಅತಿ ಹೆಚ್ಚು ಇದಾವೆ. ಇನ್ನ ಲೇಟಾಗಿ ಶುರುವಾಗಿತ್ತು ಬೆಂಗಳೂರಿನಲ್ಲಿ, ಹೇಳಿದ್ನಲ್ಲ 3ನೇ ತಾರೀಕು ಶುರುವಾಗಿದ್ದು. ಇನ್ನು ಸರ್ವೆ ಬಾಕಿ ಉಳ್ಕೊಂಡಿದೆ. ಬೆಂಗಳೂರಿನಲ್ಲಿ ಇನ್ನೂ 30 ಲಕ್ಷ ಮನೆಗಳ ಸರ್ವೆ ಆಗಬೇಕಾಗಿದೆ. ಅದೆಲ್ಲ ಆಗೋದು ಯಾವಾಗ? 30 ಲಕ್ಷ ಮನೆಗೆ ಒಂದೊಂದು ಮನೆಗೆ 60 ಪ್ರಶ್ನೆಗಳು. ನಾಳೆಯೇ ಡೆಡ್ಲೈನ್ ಅಂತ ನಾವು ಅಂದ್ಕೊಂಡಿಲ್ಲ ಅಂತ ಹೇಳಿದ್ಯಾರು? ಪವರ್ ಟಿವಿಗೆ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಅವರು ಹೇಳಿಕೆಯನ್ನು ಕೊಟ್ಟಿರೋದು. ನಮಗೆ ನಾಳೆಯೇ ಡೆಡ್ಲೈನು ಅಂತ ಏನು ನಾವು ಅಂದ್ಕೊಂಡಿಲ್ಲ ಅಂತ. ಅಂದರೆ ಅವರ ಮಾತಿನ ಅರ್ಥ ಇನ್ನೂ ನಾವು ಟೈಮ್ ತಗೋತೀವಿ, ಲೇಟಾಗಿ ಶುರುವಾಗಿದ್ದಲ್ಲ. ಅಕ್ಟೋಬರ್ 7ರ ಹೊತ್ತಿಗೆ ಸಮೀಕ್ಷೆ ಮುಗಿಯಬಹುದು ಅಂತ ಅಂದ್ಕೊಂಡಿದ್ವಿ. ಅಗತ್ಯ ಬಿದ್ದರೆ ವೀಕೆಂಡ್ನಲ್ಲಿ, ನಾನು ಹೇಳಿದ್ನಲ್ಲ ವೀಕೆಂಡ್ನಲ್ಲಿ 2 ದಿನ ವಿಸ್ತರಣೆ ಮಾಡ್ತೀವಿ ಅಂತ, ಸಾಟರ್ಡೆ ಸಂಡೇ ತನಕ ಅವತ್ತು ಮಾಡ್ತೀವಿ ಅಂತ ಪವರ್ ಟಿವಿಗೆ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಅವರು ರಿಯಾಕ್ಷನ್ ಕೊಟ್ಟರು ಇದ್ರ ಬಗ್ಗೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಮಾತನಾಡಿದ್ರು, ಜೊತೆಗೆ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತಾಡಿದ್ರು, ಜೊತೆಗೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಮಧುಸೂದನ್ ನಾಯಕ್ ಅವರು ಕೂಡ ರಿಯಾಕ್ಷನ್ ಕೊಟ್ಟರು. ಏನೇನಂದ್ರು ಅವರೆಲ್ಲರೂ ಬನ್ನಿ ತೋರಿಸ್ತೀನಿ. ನಾಳೆ ಏನಾಗುತ್ತೆ ಅಂತ ನೋಡೋಣ. ನಾಳೆ ಸಾಯಂಕಾಲದವರೆಗೆ ನಾನು ಮುಗಿತದೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದೀನಿ, ವಿಶ್ವಾಸ ಇಟ್ಕೊಂಡಿದ್ದೀನಿ. ಈಗಾಗಲೇ 1,10,00,000 ಮನೆಗಳು ಸರ್ವೆ ಆಗಿದೆ. ಇನ್ನು ಉಳಿದ ಮನೆಗಳು ಸರ್ವೆ ಆಗಬೇಕು. ಇವತ್ತು ನಾಳೆ 2 ದಿನ 60% ಆಗಿದೆ. ಸೊ ನಿನ್ನೆವರೆಗೆ ಇವತ್ತು ನಾಳೆ 2 ದಿನ ಇದೆ. 2 ದಿನದಲ್ಲಿ ಕಂಪ್ಲೀಟ್ ಆಗ್ಬೋದು ಅಂತಕ್ಕಂಥ ವಿಶ್ವಾಸ ಇದೆ. ನೋಡೋಣ ನಾಳೆ ಏನಾಗುತ್ತೆ ಅಂತ ನೋಡೋಣ. ನಾಳೆ ಸಾಯಂಕಾಲದವರೆಗೆ ನಾನು ಮುಗಿತದೆ ಅಂತಕ್ಕಂಥ. ಮುಖ್ಯಮಂತ್ರಿಗಳು ಇವತ್ತು ಕೊಪ್ಪಳಕ್ಕೆ ಹೋಗಿದ್ದಾರೆ. ಕೊಪ್ಪಳದಿಂದ ಬಂದ ನಂತರ ಬಹುಶಃ ಅವರು ಅಧಿಕಾರಿಗಳ ಜೊತೆ ಮಾತಾಡಿ ಎಲ್ಲ ಜಿಲ್ಲೆಗಳ ಮಾಹಿತಿಗಳನ್ನು ತಗೊಂಡು, ಈಗ ಒಂದೊಂದು ಜಿಲ್ಲೆನಲ್ಲಿ ಒಂದೊಂದು ಪರ್ಸೆಂಟೇಜ್ ಆಗಿದೆ. ಕೆಲವು ಕಡೆ 70 ಆಗಿದೆ, ಕೆಲವು ಕಡೆ 50 ಆಗಿದೆ, ಕೆಲವು ಕಡೆ ಇನ್ನೂ 80 ಆಗಿ ಇನ್ನೇನು ಹತ್ರದಲ್ಲಿ ಮುಗಿಸೋ ಪರಿಸ್ಥಿತಿಯಲ್ಲಿದ್ದಾರೆ. ಈ ರೀತಿ ಎಂಟೈರ್ ಸ್ಟೇಟಲ್ಲಿ ಒಂದು 20-25% ಕಡಿಮೆ ಇದೆ ಇನ್ನು, ಅಂದರೆ 80% 70. ಕೇಳಿದವಾಗ ಎಷ್ಟು ದಿವಸದಲ್ಲಿ ಮಾಡ್ತೀರಿ ಅಂತ ಹೇಳಿದವಾಗ 90 ದಿವಸದಲ್ಲಿ. ಈ ದಸರಾ ರಜೆಯಲ್ಲಿ ಅನುಕೂಲ ಆಗ್ತದೆ, ಮಕ್ಕಳಿಗೆ ತೊಂದರೆ ಆಗೋದಿಲ್ಲ, ಟೀಚರ್ಸಿಗೆ ಇನ್ವಾಲ್ವ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ನಾವು ಪ್ರಪೋಸಲ್ ಕೊಟ್ಟಿರೋದು. ಈಗ ಬೆಂಗಳೂರು ವ್ಯಾಪ್ತಿಯಲ್ಲಿ ನಾವು ಜಾಸ್ತಿ ಟೀಚರ್ಸನ್ನು ಇಟ್ಕೊಂಡಿಲ್ಲ, ಹೀಗಾಗಿ ಮಕ್ಕಳಿಗೆ ಏನೂ ತೊಂದರೆ ಆಗೋದಿಲ್ಲ ಅಂತ ತಿಳ್ಕೊಂಡಿದ್ದೀವಿ. ಬಾಕಿ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಅಥಾರಿಟಿ ಏರಿಯಾ ಬಿಟ್ಟು ಬಾಕಿಯಲ್ಲಿ ಆಲ್ಮೋಸ್ಟ್ 85-90% ಮುಗಿತಾ ಬಂದಿದೆ. ಇವತ್ತು ನಾಳೆ ಇದೆ, ಮುಗಿಬಹುದು ಅಂತಲೂ ತಿಳ್ಕೊಂಡಿದ್ದೀನಿ. ಅಕಸ್ಮಾತ್ ಒಂದು ಸ್ವಲ್ಪ ಏನಾದರೂ ಯಾವುದಾದ್ರೂ ಕಾರಣಕ್ಕೆ ಒಂದು ಸ್ವಲ್ಪ ಉಳ್ಕೊಂಡಿದ್ರೆ ಅಥವಾ ಮತ್ತೆ ಪುನಃ ವಿಸಿಟ್ ಮಾಡೋ ಅವಕಾಶ ಇದ್ದರೆ ಈ ಬರೋ ವೀಕೆಂಡಿಗೆ ಏನಾದರೂ ಮಾಡಿ ಮುಗಿಸಿ ಅಂತ ನಾವು ಕೇಳ್ಕೊಳ್ಳೋಕ್ಕೆ ಅವಕಾಶ. ಡಿಸ್ಕಸ್ ಮಾಡ್ತಾ ಹೋಗೋಣ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮೊದಲಿಗೆ ನಾನು ಬಿಜೆಪಿ ವಕ್ತಾರರ ಕಡೆ ಹೋಗ್ತೀನಿ, ಗೋವಿಂದರಾಜು ಯಾದವ್ ಅವರ ಕಡೆಗೆ. ಗೋವಿಂದರಾಜು ಸರ್, ನೀವು ಮೊದಲಿನಿಂದಲೂ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಿ. ವಿರೋಧ ಅನ್ನೋದಕ್ಕಿಂತ ಅದು ಅವೈಜ್ಞಾನಿಕವಾಗಿ ಕೂಡಿದೆ, ವೈಜ್ಞಾನಿಕವಾಗಿ ಮಾಡಿ ಅಂತ ನೀವು ಹೇಳ್ತಾ ಇದ್ರಿ. ಈಗಲೂ ಅನ್ಸುತ್ತಾ, ಈಗ ಕಡೆ ಫೈನಲ್ ಸ್ಟೇಜಿಗೆ ಬಂದಿದೆ, ನಾಳೆ ಲಾಸ್ಟ್ ಡೇ ಇದೆ, ಈಗಲೂ ನಿಮ್ಗೆ ಅನ್ಸುತ್ತಾ ಇದು ಅವೈಜ್ಞಾನಿಕವಾಗಿ ನಡೀತಾ ಇರುವಂಥ ಸಮೀಕ್ಷೆ ಅಂತ? ಖಂಡಿತವಾಗ್ಲೂ ನಾವು ಇದನ್ನ ವಿರೋಧ ಮಾಡಲಿಲ್ಲ. ನಾವು ಹೇಳಿದ್ದು ಪೂರ್ವ ತಯಾರಿ ಮಾಡ್ಕೊಂಡು ಒಂದು ಸರಿಯಾದ ಒಂದು ಸಮೀಕ್ಷೆಯನ್ನು ತಯಾರು ಮಾಡಿ ಒಂದು
ಕರೆಕ್ಟ್ ಆದ ಒಂದು ನ್ಯಾಯ ಒದಗಿಸುವಂಥ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಭಾಳ ಪ್ರಥಮದಿಂದ ಹೇಳ್ಕೊಂಡ್ ಬಂದಿದ್ದು. ಓಕೆ. ಅದೇ ರೀತಿ ಇವ್ರೇನು ಒಂದು ಸಮೀಕ್ಷೆ ಅಂತ ಹೊರಟ್ರಲ್ವಾ, ಇದರಲ್ಲಿ ಎಲ್ಲ ಒಂದ್ ಕಡೆ ಅವರು ಒಂದು ಪಟ್ಟಿನೇ ಘೋಷಣೆ ಮಾಡೋದು. ಸುಮಾರು 1500ಕ್ಕಿಂತ ಹೆಚ್ಚಿರ್ತಕ್ಕಂಥ ಜಾತಿ ಪಟ್ಟಿಗಳನ್ನ ಪತ್ರಿಕೆಗಳಲ್ಲಿ ಘೋಷಣೆ ಮಾಡಿದ್ರು. Okay. ಅದಾದ ನಂತರ ಹೊಸದಾಗಿ ನಾವು 331 ಜಾತಿಗಳನ್ನ ಸೇರಿಸಿದೀವಿ ಅಂತ ಹೇಳುವಂತ ಕೆಲಸ ಮಾಡಿದ್ರು. ಹೇಗೆ ಉಟ್ಕೊಂತಿದೆಲ್ಲ ಅದ್ರ ಜೊತೆಯಲ್ಲೆಲ್ಲ ಒಂದ್ ಕಡೆ 48 ಜಾತಿಗಳು ಕ್ರಿಶ್ಚಿಯನ್ ಇರ್ತಕ್ಕಂಥ ಜಾತಿಗಳನ್ನ ಹುಟ್ಟಾಕೋ ಕೆಲಸ ಮಾಡಿದ್ರು. ಇವೆಲ್ಲ ಹೇಗೆ ಹುಟ್ಟುದು? ನಾವು ಇದ್ರ ಬಗ್ಗೆ ಎಲ್ಲ ಒಂದ್ ಕಡೆ ನೀವು ಇದು ಸರಿ ಇಲ್ಲ, ನೀವು ಸರಿಯಾದ ಒಂದು ಪಟ್ಟಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಕರೆಕ್ಟ್ ಆಗಿಲ್ಲ ಅಂತ ಹೇಳಿ ವಿರೋಧ ಮಾಡಿದಂತ ಸಂದರ್ಭದಲ್ಲಿ ಇವರು 48 ಏನು ಒಕ್ಕಲಿಗ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಈ ರೀತಿಯಾದ ಕ್ರಿಶ್ಚಿಯನ್ ಜಾತಿಗಳನ್ನ ಸೇರಿಸಿದ್ರಲ್ಲ, ಆಪ್ ನಲ್ಲಿ ಹೈಡ್ ಮಾಡುವಂತ ಕೆಲಸ ಮಾಡಿದ್ರು. ನಾವ್ ಯಾವಾಗ ಇದು ಸರಿ ಇಲ್ಲ ಅಂದಾಗ ಹೈಡ್ ಮಾಡುವಂತ ಕೆಲಸ ಮಾಡಿದ್ರು. ಅದು ಸರಿ ಇದ್ದಿದ್ರೆ ಅವ್ರು ಕಂಟಿನ್ಯೂ ಮಾಡ್ಬೇಕಾಯ್ತಲ್ವಾ? ಅವ್ರ ಗಮನಕ್ಕೂ ಬಂತು ಅವಾಗ ಅದು ಸರಿ ಇಲ್ಲ ಅಂತ. ಅದಾದ ನಂತರ ಏನು ಸಮೀಕ್ಷೆ ಹೊರಟ್ರಲ್ಲ, 22ನೇ ತಾರೀಕಿಂದ 7ನೇ ತಾರೀಕು ಒಂದು ಕಾರ್ಯಕ್ರಮ ಹಾಕೊಂಡು ಇವರು 22ನೇ ತಾರೀಕು ಹೋದಂತ ದಿನದಲ್ಲಿ ಇವ್ರಿಗೆ ಪ್ರಥಮವಾಗಿ ಒಂದು ಪ್ರಾಬ್ಲಮ್ ಫೇಸ್ ಆಗಿದ್ದು OTP ಬರ್ತಾ ಇಲ್ಲ, ಆಪ್ ಡೌನ್ಲೋಡ್ ಆಗ್ತಾ ಇಲ್ಲ, ಸರ್ವರ್ ಸಮಸ್ಯೆ. ಸೊ ಇದು ನಾವು ಹೇಳಿದ್ದು. ಯಾಕೆಂದ್ರೆ ಸರ್ಕಾರಿ ಸಂಸ್ಥೆಗಳೇ ಒಂದು ಪೋರ್ಟಲ್ ಆಗಿರ್ಬೋದು, ಆಪ್ ತಯಾರು ಮಾಡೋದ್ರಲ್ಲಿ ಬಹಳ ಪರಿಣಿತಿ ಬಂದಿರತಕ್ಕಂತ ಬೆಂಗಳೂರಿನಲ್ಲಿ, ಅದು ಸರ್ ಇಡೀ ಪ್ರಪಂಚಕ್ಕೆ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡೋದ್ರಲ್ಲಿ ಬೆಂಗಳೂರು ಪ್ರಥಮ. ಅಂತ ಬೆಂಗಳೂರಿನಲ್ಲಿ ಒಂದು ಸರ್ವರ್ ಪ್ರಾಬ್ಲಮ್ ಬರುತ್ತೆ, ಒಂದು ಆಪ್ ಪ್ರಾಬ್ಲಮ್ ಬರುತ್ತೆ, ಒಂದು OTP ಪ್ರಾಬ್ಲಮ್ ಬರುತ್ತೆ ಅಂತ ವ್ಯವಸ್ಥೆ ಮಾಡ್ಕೊಂತ ಇದ್ದೀರಲ್ಲ, ಈ ವ್ಯವಸ್ಥೆ ಸರಿ ಇಲ್ಲ. ನೀವು ಮಾಡ್ತಾ ಇರ್ತಕ್ಕಂಥದ್ದು ಕರೆಕ್ಟಾಗಿ ಪ್ರೀ ಪ್ಲಾನ್ ಆಗಿ ನೀವು ಹೋಗಿ ಸರಿಯಾದ ಸಮೀಕ್ಷೆಯನ್ನು ತಯಾರು ಮಾಡಿ ಅಂತ ಆ ಒಂದು ಇದರಲ್ಲಿ ನಾವು ವಿರೋಧ ಮಾಡಿದ್ದು ಬಿಟ್ರೆ, ಇನ್ನೆಲ್ಲವನ್ನು ಈ ವ್ಯವಸ್ಥೆನೆ ಸಮೀಕ್ಷೆನೆ ಬೇಡ ಅಂತ ಹೇಳಿದ್ರು ಅಂತಾರೆ ಹೆಚ್ಚಿನದಾಗಿ ಅವ್ರದೇ ಶಾಸಕರುಗಳು. ಅದಾದ ನಂತರ ಇವಾಗ ಸನ್ಮಾನ್ಯ DCM ಶಿವಕುಮಾರ್ ಅವರು ಅವ್ರ ಮನೆಗೆ ಗಣತಿ ಹೋದಂತ ಸಂದರ್ಭದಲ್ಲಿ ಏನ್ ಉತ್ತರ ಕೊಟ್ಟರು? ಏನೇ ಅದೆಲ್ಲ ಪ್ರಶ್ನೆ ಕೇಳ್ತೀಯ ಅಂತ ಹೇಳ್ಬಿಟ್ಟು ಅಧಿಕಾರಿಗಳಿಗೆ ಎಲ್ಲ ಒಂದ್ ಕಡೆ ಬಯ್ಯ ರೀತಿಯಲ್ಲಿ ಒಂದು ವರದಿಗಳನ್ನ ಕೊಟ್ಟಿದ್ಯಾರು? ನನ್ನ ನಂಬರ್ ನಿನ್ನ ಲೀಕ್ ಆಗಲ್ಲ ಅಂತ ಯಾವ ಗ್ಯಾರಂಟಿ ಅಂತ ಕೇಳಿದ್ಯಾರು? ಇವ್ರದೇ ಸರ್ಕಾರದ ಉಪಮುಖ್ಯಮಂತ್ರಿಗಳಲ್ವಾ? ಇವ್ರಿಗೆ ನಂಬಿಕೆ ಇಲ್ಲ ಅಂದಾಗ ಇನ್ನು ಸಾಮಾನ್ಯ ಜನರಿರ್ತಕ್ಕಂಥ ಹಳ್ಳಿಗಳಲ್ಲಿ ಸರ್ ಯಾವ ಒಂದು ನಂಬಿಕೆಯಿಂದ ಇವ್ರಿಗೆ ಮಾಹಿತಿಯನ್ನ ಕೊಡಬೇಕು, ಕೊಟ್ಟಾದ್ಮೇಲೆ ಏನಾಗುತ್ತೆ ಅಂತ ಯಾವ ನಂಬಿಕೆಯನ್ನ ಈ ಸರ್ಕಾರದ ಮೇಲೆ ಇಡಬೇಕು? ಸೊ ಒಂದ್ ಹೇಳಕ್ ಏನು ಅಂದ್ರೆ, ಇವ್ರದ್ದು ನಾವು ಸಮೀಕ್ಷೆ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆಯಿಂದ ಹೇಳ್ ಬಂದಿದ್ದು ಏನಂದ್ರೆ, ಜಾತಿಗಳ ಮಧ್ಯೆ ಎಲ್ಲೋ ಒಂದ್ ಕಡೆ ಬೆಂಕಿ ಹಚ್ಚುವ ಕೆಲಸ ಈ ಸರ್ಕಾರದಿಂದ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳಕ್ ಕೊಡ್ತೀವಿ ಅವತ್ತಿಂದ. ಸರ್ ಹೇಳಿ ಸರ್ ಹೇಳಿ.